ಜಿಲ್ಲಾ ಕ್ರೀಡಾ ವಸತಿ ನಿಲಯದ ವಿದ್ಯಾರ್ಥಿಗಳಿಗಿಲ್ಲ ಯಾವುದೇ ರೀತಿಯಾದಂತ ಸೌಲಭ್ಯ. ಯಾದಗಿರಿ ಜಿಲ್ಲಾ ಕ್ರೀಡಾಂಗಣದ ಜಿಲ್ಲಾ ಕ್ರೀಡಾ ವಸತಿ ನಿಲಯದಲ್ಲಿ ಎಲ್ಲ ಅವ್ಯವಸ್ಥೆಗಳು ಕಂಡುಬರ್ತಿರೋದು. ಯಾದಗಿರಿ ಜಿಲ್ಲಾ ಕ್ರೀಡಾಂಗಣದ ಜಿಲ್ಲಾ ಕ್ರೀಡಾ ವಸತಿ ನಿಲಯದಲ್ಲಿ ಸರ್ಕಾರದಿಂದ ಸೌಲಭ್ಯ ಬಂದರೂ ಕೂಡ ಕ್ರೀಡಾಪಟುಗಳಿಗೆ ಯಾವುದು ಕೂಡ ಸಿಗ್ತಿಲ್ಲ. ಕ್ರೀಡಾಪಟುಗಳ ಹೆಸರಿನಲ್ಲಿ ಲೂಟಿ ಹೊಡಿತಿದ್ದಾರೆ ಅಧಿಕಾರಿಗಳು. ಅಳಲನ್ನ ತೋಡಿಕೊಂಡ್ರೆ ಮಕ್ಕಳಿಗೆ ಬೆದರಿಕೆಯನ್ನ ಹಾಕ್ತಿದ್ದಾರೆ ಆಫೀಸರ್ಸ್. ಕಳೆದ 2 ವರ್ಷಗಳಿಂದ ಟೂತ್ಪೇಸ್ಟು, ಬ್ರಷ್, ಸಾಬೂನು, ಕೊಬ್ಬರಿ ಎಣ್ಣೆಯನ್ನ ಕೊಡದೆ ಮಕ್ಕಳ ಹಣವನ್ನ ಕೊಳ್ಳೆ ಹೊಡಿತಿದ್ದಾರೆ ಅಧಿಕಾರಿಗಳು. ಕ್ರೀಡಾಪಟುಗಳಿಗೆ ಉತ್ತಮ ಒಂದು ಉಪಹಾರಗಳನ್ನ ಕೂಡ ಕೊಡ್ತಾ ಇಲ್ಲ. ನಿಲಯದ ಅಗತ್ಯ ಸೌಲಭ್ಯವನ್ನ ಕೂಡ ಕೊಡದೆ ಮಕ್ಕಳಿಗೆ ಭಾರಿ ದುಡ್ಡು ವಿಚಾರದಲ್ಲಿ ಈಗ ಈ ರೀತಿಯಾಗಿ ಅವ್ಯವಸ್ಥೆಯನ್ನ ಮಾಡ್ತಿದ್ದಾರೆ. ನೋಡಿ ಅಧಿಕಾರಿಗಳು ಹೆಂಗ್ ಮಾಡ್ತಿದ್ದಾರೆ. ಬೆಡ್ಶೀಟು ಜೊತೆಲಿ ಟ್ರ್ಯಾಕ್ ಸೂಟ್ ಇರ್ಬೋದು, ಶೂ ಕೂಡ ಅದನ್ನ ವಿತರಣೆ ಮಾಡ್ತಿಲ್ಲ, ವಂಚನೆ ಮಾಡ್ತಿದ್ದಾರೆ. ಮೆನು ಪ್ರಕಾರ ಸರಿಯಾಗಿ ಡ್ರೈ ಫ್ರೂಟ್ಸ್ ಕೊಡಬೇಕು, ಜ್ಯೂಸ್ ಕೊಡಬೇಕು, ಇವ್ಯಾವ ಉಪಹಾರ ಕೂಡ ಸಿಗ್ತಿಲ್ಲ. ಕ್ರೀಡಾ ವಸತಿ ನಿಲಯದ ಬಗ್ಗೆ ನೋವನ್ನ ತೋಡಿಕೊಂಡಿದ್ದಾರೆ ವಿದ್ಯಾರ್ಥಿಗಳು, ಕ್ರೀಡಾಪಟುಗಳು. ರಾಜು ಬಾವಿಹಳ್ಳಿ ಬಳಿ ಸಮಸ್ಯೆಗಳನ್ನ ಹೇಳಿಕೊಂಡಿದ್ದಾರೆ ವಿದ್ಯಾರ್ಥಿಗಳು. ಯುವ ಸಬಲೀಕರಣ ಹಾಗೂ ಕ್ರೀಡಾ ಇಲಾಖೆಯ ಅಧಿಕಾರಿ ರಾಜು ಬಾವಿಹಳ್ಳಿ ಇವರು ಬಳಿ ಈಗ ಎಲ್ಲ ವಿದ್ಯಾರ್ಥಿಗಳು ಹೇಳ್ಕೊಂತಿದ್ದಾರೆ. ನೋಡಿ ದೊಡ್ಡ ಮಟ್ಟದ ಭವಿಷ್ಯವನ್ನ ಕಂಡುಕೊಂಡಿದ್ದಾರೆ. ಅದರಲ್ಲೂ ಕೂಡ ಕ್ರೀಡಾಪಟುಗಳು ಇವರೆಲ್ಲ ವಿದ್ಯಾರ್ಥಿಗಳು. ಅವರು ನಮ್ಮ ದೇಶಕ್ಕೆ ಚಿನ್ನದ ಪದಕ ತಂದುಕೊಡಬೇಕು, ಒಲಿಂಪಿಕ್ ಅಲ್ಲಿ ಆಡಬೇಕು, ದೊಡ್ಡ ದೊಡ್ಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರತಿನಿಧಿಸಬೇಕೆನ್ನುವಂತ ಕನಸು ಕಟ್ಕೊಂಡು ಅವರಿದ್ರೆ ಸರ್ಕಾರ ಕೊಡ್ತಾ ಇದೆ. ವಿದ್ಯಾರ್ಥಿಗಳು ಕ್ರೀಡಾಪಟುಗಳಿಗೆ ಏನ್ ಬೇಕು ಅದು ಬಟ್ ಆದ್ರೆ ಅಧಿಕಾರಿಗಳು ಗೋಲ್ಮಾಲ್ ಮಾಡ್ತಿದಾರಂತ ಆರೋಪ ಮಾಡ್ತಿದ್ದಾರೆ. ಈಗ ಟ್ರ್ಯಾಕ್ ಸೂಟು ಶೂಸ್ ಎಲ್ಲ ಕೊಟ್ಟರೆ ಹೊಸ ಇಲ್ಲ, ಅದಕ್ಕೆ ನಷ್ಟ ಆಗ್ತಿಂತ ಬಂದು ಚಾಯ್ ಬರ್ತಾ ಇಲ್ಲ ಅವ್ರಿಗೆ ಗೊತ್ತಾಯ್ತು. ಟ್ರ್ಯಾಕ್ ಸೂಟ್ ಕೊಟ್ಟಿಲ್ಲ, ಶೂಸ್ ಕೊಟ್ಟಿಲ್ಲ. ಈ ವರ್ಷ ಕೊಟ್ಟೆ ನಿಮ್ಗ ಆದರ್ಶ ಜೊತೆ ಕೊಟ್ಟಿದ್ರು ಒಂದ ಎರಡೆರಡು ಕೊಟ್ಟಿದ್ರು. ಶೂಸು ಟ್ರ್ಯಾಕ್ ಸೂಟ್ ಎರಡು ಸರ್ ಕೊಟ್ಟಿಲ್ಲ. ಓಕೆ ಇದಿಲ್ಲ ಕೊಟ್ಟೆ ಇಲ್ಲ ಮೇಡಮ್. ಓಕೆ ಬೆಡ್ ಇಲ್ಲ, ಹೌದಾ? ಕೇಳೋಣ. ಪೇಸ್ಟ್ ಕೋಲ್ಗೇಟ್ ನೀವು ರೊಕ್ಕ ಕೊಟ್ಟೆ ತರ್ತೀರಿ. 3 ವರ್ಷದ ಬಂದಿ ಪಟ್ಟೆಲಿಂದ ಚೆಂದ ಸುಡಂಗಿಲ್ಲ. ಓಕೆ ಹೌದಾ? ಎಣ್ಣೆ ಹೆಚ್ಚಲ್ಲ ಜಾಸ್ತಿ. ಓಕೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ರಿಪೋರ್ಟರ್ ನಾಗಪ್ಪ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಾಗಪ್ಪ, ನಿಜಕ್ಕೂ ಆ ಅಧಿಕಾರಿಗಳಿಗೆ ಮೊದಲು ಶೇಮ್ ಯಾರು ಕೊಟ್ಟಿಲ್ಲಲ್ಲ ಅವರು. ಒಟ್ಟಲ್ಲಿ ಈಗ ಈ ವಸತಿ ನಿಲಯದಲ್ಲಿ ಎಷ್ಟು ಜನ ವಿದ್ಯಾರ್ಥಿಗಳಿದ್ದಾರೆ, ಯಾವಾಗಿಂದ ಅವರಿಗೆ ಸರಿಯಾದಂತ ವ್ಯವಸ್ಥೆ ಸಿಗ್ತಾ ಇಲ್ಲ, ಏನೇನ್ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ ನಾಗಪ್ಪ? ಇದು ಯಾದಗಿರಿ ನಗರದ ಹೃದಯ ಭಾಗದಲ್ಲಿರುವಂತಹ ಜಿಲ್ಲಾ ಕ್ರೀಡಾಂಗಣದಲ್ಲಿ ಕ್ರೀಡಾ ವಸತಿ ನಿಲಯದಲ್ಲಿ ಇರುವಂತಹ ಕ್ರೀಡಾಪಟುಗಳಿಗೆ ಯುವಜನ ಕ್ರೀಡಾ ಇಲಾಖೆಯು ಅಗತ್ಯ ಸೌಲಭ್ಯವನ್ನು ಕಲ್ಪಿಸಬೇಕು. ಸುಮಾರು 2 ವರ್ಷಗಳಿಂದ ಸೌಲಭ್ಯಗಳು ಸಮರ್ಪಕವಾಗಿ ಕೂಡ ಕೊಡ್ತಾ ಇಲ್ಲ. ಪ್ರಮುಖವಾಗಿ ಸೊಳ್ಳೆ ಪರದೆ ಆಗಿರ್ಬೋದು, ಟೂತ್ ಪೇಸ್ಟ್ ಹಾಗೂ ಸೋಪ್ ಇನ್ನಿತರ ವಸ್ತುಗಳು ಕೊಡ್ತಾ ಇಲ್ಲ. ಅದೇ ರೀತಿಯಾಗಿ ಅವರಿಗೆ ಪೌಷ್ಟಿಕ ಆಹಾರ ವಿತರಣೆ ಮಾಡಬೇಕು, ಅದು ಕೂಡ ಸರಿಯಾಗಿ ಕೊಡ್ತಲ್ಲ. ಈ ಬಗ್ಗೆ ವಿದ್ಯಾರ್ಥಿಗಳು ಕೂಡ ಸಾಕಷ್ಟು ಗ್ಯಾರಂಟಿ ನ್ಯೂಸ್ಗೆ ನೋವು ಕೂಡ ತೋಡಿಕೊಂಡಿದ್ದಾರೆ. ಸುಮಾರು 30ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಕ್ರೀಡಾ ವಸತಿ ನಿಲಯದಲ್ಲಿದ್ದು ಅಲ್ಲಿ ಕೂಡ ಏನಂತಂದ್ರೆ ಕ್ರೀಡಾ ಚಟುವಟಿಕೆ ಮಾಡ್ತಾರೆ, ಅವರಿಗೆ ಎಲ್ಲಾ ಸೌಲಭ್ಯ ಕಲ್ಪಿಸಬೇಕು. ಆದ್ರೆ ಇಲಾಖೆ ಅಧಿಕಾರಿಗಳು
ಸಂಪೂರ್ಣವಾಗಿ ನಿರ್ಲಕ್ಷ್ಯ ಕೂಡ ವಹಿಸಿದ್ದಾರೆ ಅಖಿಲೇಶ್. ಅಂದ್ರೆ ಈ ಮಕ್ಕಳಿಗೆ ಸರ್ಕಾರದಿಂದ ಈಗ ಸೌಲಭ್ಯ ಬರುತ್ತೆ, ಹೌದು, ಅದನ್ನ ವಿದ್ಯಾರ್ಥಿ ಕೊಡುವಂತ ಜವಾಬ್ದಾರಿ ಯಾರ್ದು? ಆ ವಸತಿ ನಿಲಯ ಏನಿದೆಯಲ್ಲ ಅದರ ಮೇಲ್ವಿಚಾರಕರು ಯಾರು ಅಂತ ಅವ್ರೇನ್ ಪ್ರತಿಕ್ರಿಯೆ ಕೊಡ್ತಿದ್ದಾರೆ ಈಗ? ಅಖಿಲೇಶ್, ಇದು ಯುವಜನ ಕ್ರೀಡಾ ಇಲಾಖೆಯ ನಿರ್ದೇಶಕರಾದಂತ ರಾಜು ಬಾವಿಹಳ್ಳಿ ಅವರು ಸಂಬಂಧಪಟ್ಟಂತ ಇಲಾಖೆಯಿಂದ ಬಂದಂತ ಸೌಲಭ್ಯಗಳನ್ನು ಅಲ್ಲಿನ ಕ್ರೀಡಾಪಟುಗಳಿಗೆ ಕೊಡಬೇಕು. ಆದ್ರೆ ಅವರೇ ಎಲ್ಲಿ ಒಂದ್ ಕಡೆ ನಿರ್ಲಕ್ಷ್ಯ ವಹಿಸಿದರೆ ಅವರು ಕೂಡ ಗ್ಯಾರಂಟಿ ನ್ಯೂಸ್ ಕೂಡ ಸಾಕಷ್ಟು ಪ್ರಶ್ನೆ ಮಾಡಿದ್ರೆ ನನಗೆ ಏನಂತಂದ್ರೆ ಕೆಲ ಸೌಲಭ್ಯ ಕೊಡಲು ಆ ಅವಶ್ಯಕತೆ ಸದ್ಯಕ್ಕೆ ಬರ್ತಾ ಇಲ್ಲ ಎಂಬ ಮಾತುಗಳನ್ನು ಹೇಳಿದ್ರೆ, ಆದ್ರೆ ನಾವು ಕೂಡ ಮಾಹಿತಿ ಪಡೆದಾಗ ಸಂಬಂಧಪಟ್ಟಂತ ಇಲಾಖೆಯ ಮೇಲಾಧಿಕಾರಿಗಳ ಮೂಲಕ ಪಡೆದಾಗ ಸಾಕಷ್ಟು ಅಲ್ಲಿನ ವಿದ್ಯಾರ್ಥಿಗಳಿಗೆ ಏನ್ ಸೌಲಭ್ಯ ಕೊಡಬೇಕು ಸರ್ಕಾರದಿಂದ ಬರ್ತದೆ, ಆದ್ರೆ ಸರ್ಕಾರದಿಂದ ಬಂದರೂ ಕೂಡ ಅಲ್ಲಿನ ವಿದ್ಯಾರ್ಥಿಗಳಿಗೆ ಇವರು ಸರಿಯಾಗಿ ಕೊಡ್ತಾ ಇಲ್ಲ ಎಂಬ ಮಾಹಿತಿ ಕೂಡ ಲಭ್ಯವಾಗಿದೆ ಅಖಿಲೇಶ್. ಈಗ ಮುಂದೆ ಏನು ಕ್ರಮ? ಈಗ ಮೇಲಧಿಕಾರಿಗಳ ಗಮನಕ್ಕೆ ಇದು ಬಂತ? ಅವ್ರೇನಾದ್ರೂ ಕ್ರಮ ತೆಗೆದುಕೊಳ್ತೀವಿ, ಬಂದ್ ಪರಿಶೀಲನೆ ಮಾಡ್ತೀವಿ, ಮಕ್ಳಿಗೆ ನಾವು ಅವ್ರ ಜೊತೆಲಿ ಇರ್ತೀವಿ ಅನ್ನೋದೇನು ಭರವಸೆ ಕೊಟ್ರ? ಯಾರಾದ್ರೂ ವಿಸಿಟ್ ಕೊಟ್ರ ಈಗ? ಅಖಿಲೇಶ್, ಇದು ಕೇವಲ ಈಗಿಂದಷ್ಟೇ ಅಲ್ಲ, ಸುಮಾರು ವರ್ಷಗಳಿಂದ ಅಲ್ಲಿನ ಅಧಿಕಾರಿಗಳು ವಿದ್ಯಾರ್ಥಿಗಳಿಗೆ ಏನ್ ಸೌಲಭ್ಯ ಕೊಡಬೇಕು ಯಾವುದೇ ಸೌಲಭ್ಯ ಕೂಡ ಕೊಡ್ತಾ ಇಲ್ಲ. ಯಾಕಂತಂದ್ರೆ ಕ್ರೀಡಾ ಚಟುವಟಿಕೆಯಲ್ಲಿ ಭಾಗವಹಿಸಬೇಕಂತ ವಿದ್ಯಾರ್ಥಿಗಳಿಗೆ ಅಗತ್ಯ ಸೌಲಭ್ಯ ಜೊತೆ ಪೌಷ್ಟಿಕ ಆಹಾರ ಮತ್ತು ಎಲ್ಲಾ ಫೆಸಿಲಿಟಿಯನ್ನು ಕೊಡಬೇಕು. ಆದರೆ ಮೇಲಾಧಿಕಾರಿಗಳ ಗಮನ ಕೂಡ ಇಲ್ಲಿನ ಸ್ಥಳೀಯರು ಸಂಘಟನೆದವರು ಸಾಕಷ್ಟು ಬಾರಿ ದೂರು ನೀಡಿದ್ರು ಕೂಡ ಈ ಅಧಿಕಾರಿ ಮೇಲೆ ಕ್ರಮ ಕೈಗೊಳ್ಳುವಲ್ಲಿ ಮೇಲಾಧಿಕಾರಿಗಳು ಕೂಡ ಇಲ್ಲಿ ಒಂದ್ ಕಡೆ ವಿಳಂಬ ಧೋರಣೆ ಕೂಡ ಮಾಡ್ತಾ ಇದ್ದಾರೆ ಅಖಿಲೇಶ್. ಎಸ್, ಧನ್ಯವಾದಗಳು ನಾಗಪ್ಪ ತಮ್ಮೆಲ್ಲ ಮಾಹಿತಿಗೆ. ಕಡಿಮೆ ಬೀಳತ್ತವ್ರಿ, ಮತ್ತೆ ಹಾಲು ಕರೆಸ್ಕೊಡ, ಜ್ಯೂಸ್ ಕಡಿಮೆ ಕೊಡತ್ತಾರ, ಹಣ್ಣು ಕಡಿಮೆ ಕೊಡತ್ತಾರ, ಪೇಸ್ಟ್ ರೀ ಕೊಡಂಗಿಲ್ಲ. ಯಾವಾಗಿನ ಕೊಟ್ಟಿಲ್ಲ ಸರ್? ಒಂದೇ ವರ್ಷ ಕೊಟ್ಟಿದ್ರಿ, 5th ಕೊಟ್ಟಿದ್ರಿ. ಆಮೇಲೆ ಬಂದ್ಮೇಲೆ ಏನ್ ಕೊಟ್ಟಿದ್ರು. ಈಗ ಎಷ್ಟು ವರ್ಷ ಐತಿ ಪೇಸ್ಟ್ ಬ್ರಷ್ ಕೊಡ್ಲಾರ? 2 ವರ್ಷ ಐತಿ. ಕೇಳಿದ್ರೆ ಏನಂತಾರ ಸರ್? ಏನು ಬೈತಾರೆ, ಬರ್ತದ ಇನ್ನ ಮಾಲ್ ಬಂದಿಲ್ಲ, 2 ವರ್ಷ ಹಿಡಿದು ಮಾಲೆ ಬಂದಿಲ್ಲ, ಮಾಲ್ ಬಂದಿಲ್ಲ. ಬೆಡ್ಶೀಟ್ ಅವು ಕೊಟ್ರ? ಇನ್ನೆಲ್ಲ ಈ ವರ್ಷ ಟ್ರ್ಯಾಕ್ ಶೂಟು ಕೊಟ್ಟಿಲ್ರಿ, ವರ್ಷ ಕೊಟ್ಟಿಲ್ಲ. ಕೊಟ್ಟಿಲ್ರಿ. ಮತ್ತೆ ಹೆಂಗ ನೀವು ಒಬ್ಬರೇ ಅಗದಿ ಹಳೆವೆ ಹಾಕೊಂಡು ಹೋಗ್ತೀರಿ? ಹಳೆವೆ ಹಾಕೊಂಡು ಆ ವರ್ಷ 2 ಕೊಟ್ಟಾರಿ. ಅದ್ರ ಒಂದ್ ವರ್ಷ ಒಂದು ಬಿಡಿಸಿದ್ರೆ, ಇನ್ನೊಂದು ಬಿಡಿಸಿದ್ರೆ, ಆಮೇಲೆ ಬಿಡಿಸಿದ್ರು ಹಾಕಿದ್ರು. ಶೂಸು ಶೂಸ್ ಎಲ್ಲ ಕೊಟ್ಟಿಲ್ಲ.